ಡಿಸಿಎಂ ವಿರುದ್ಧ ಶತ್ರು ಸಂಹಾರ ಯಾಗವೊಂದನ್ನ ಮಾಡಿಸಲಾಗ್ತಾ ಇದೆಯಂತೆ. ಇದರ ಬಗ್ಗೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಮಾತನಾಡಿದ್ದಾರೆ, ಆರೋಪಿಸಿದ್ದಾರೆ. ಶತ್ರು ಭೈರವಿ ಯಾಗ ಇಂಥದ್ದೊಂದು ಯಾಗವನ್ನ ಕೇರಳದಲ್ಲಿ ಮಾಡಿಸಲಾಗ್ತಾ ಇದೆ. ಇದನ್ನ ಅಗೋರಿಗಳ ಮೂಲಕ ಮಾಡಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ. ಇದಕ್ಕಾಗಿ ಪಂಚ ಬಲಿಯನ್ನ ಕೊಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಈಗ ಪ್ರೆಸೆಂಟ್ ನಡೀತಾ ಇರುವಂತಹ ಯಾಗ. ಇದ್ಯಾವುದು ಕೂಡ ನನ್ನ ಮೇಲೆ ಯಾವ ಪರಿಣಾಮವನ್ನು ಕೂಡ ಬೀರಲ್ಲ. ದೇವರ ಶ್ರೀರಕ್ಷೆ ನನಗಿದೆ ಅಂತ ಕೂಡ ಡಿಸಿಎಂ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಶತ್ರು ಭೈರವಿ ಯಾಗ ಅಂತಕ್ಕಂಥ ಪದವನ್ನು ಉಚ್ಚಾರಣೆ ಮಾಡಿದ್ದಾರೆ. ಸಾಮಾನ್ಯವಾಗಿ ವಾಮಾಚಾರದ ಪ್ರಮುಖ ದೇವತೆನೇ, ಕ್ಷುದ್ರ ದೇವತೆನೇ ಭೈರವಿ. ಶತ್ರು ಸಂಹಾರಕ್ಕೋಸ್ಕರ ಭೈರವಿಯನ್ನು ಹೋಲಿಸಿಕೊಂಡು ಮಾಡ್ತಕ್ಕಂಥ ಯಾಗ ಅಂತ. ಅದರ ವಿವರಣೆಯೆಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಅದು ವಾಮಾಚಾರನೇ ಮೊದಲನೇದಾಗಿ ನಿಷಿದ್ಧ ಅಂತ ಹೇಳ್ತಾರೆ. ಅದರ ವಿವರಣೆಯನ್ನು ನೋಡಿದಾಗ ಇದಕ್ಕೆಲ್ಲ ಅನುಮತಿ ಇದೆಯಾ ಅಂತ ಕೂಡ ಅನಿಸುತ್ತೆ ತುಂಬ ಜನರಿಗೆ. ಬಟ್ ಡಿ ಕೆ ಶಿವಕುಮಾರ್ ಅವರ ಮಾತಿದು, ಅವರ ಬಾಯಲ್ಲೇ ಬಂದಿರೋದು. ಯಾರೋ ಬರ್ಕೊಟ್ಟಿದ್ರು, ಅದನ್ನೆಲ್ಲ ನೀಟಾಗಿ ಓದ್ಕೊಂಡು ನನಗೆ ಬಂದಿದೆ ಮಾಹಿತಿ ಅಂತೆಲ್ಲ ಓದಿದ್ರು. ಒಂದಷ್ಟು ಅವರು ಆರೋಪಗಳನ್ನು ಮಾಡಿದ್ದಾರೆ. CM ಹಾಗೂ ಡಿ ಕೆ ಶಿವಕುಮಾರ್ ವಿರುದ್ಧ ಶತ್ರು ಭೈರವಿ ಯಾಗವನ್ನು ನಡೆಸ್ತಾ ಇದ್ದಾರಂತೆ ಯಾರೋ ಅವ್ರಿಗಾಗದವರು. DCM ಡಿ ಕೆ ಶಿವಕುಮಾರ್ ಅವರ ಸ್ಫೋಟಕ ಆರೋಪ ಇದು. ಕೇರಳದಲ್ಲಿ ನಮ್ಮ ವಿರುದ್ಧ ಶತ್ರು ಭೈರವಿ ಯಾಗ ನಡೀತಾ ಇದೆ. ಕೇರಳದ ರಾಜರಾಜೇಶ್ವರ ದೇವಸ್ಥಾನದ ಬಳಿ ಯಾಗ ನಡೀತಾ ಇದೆ. ಅಘೋರಿಗಳ ಮೂಲಕ ಪಂಚಬಲಿ ಯಾಗವನ್ನು ಮಾಡಿಸ್ತಾ ಇದ್ದಾರೆ. ಪಂಚಬಲಿ ಅಂತಂದರೆ ಹಂದಿ, ಕುರಿ, ಕೋಳಿ, ಎಮ್ಮೆ, ಹಂದಿ, ಇದು 5 ಸೇರಿ ಪಂಚಬಲಿ ಅಂತ ಹೇಳ್ತಾರೆ. ಅದೇನೋ ನಂಬರ್ಸ್ ಕೂಡ ಇದೆ, ಅದು ಕೂಡ ಇಂಪಾರ್ಟೆಂಟು. 21 ಕುರಿಗಳು ಅಂತಲೇ ಹೇಳ್ತಾರೆ. 21 ಕಪ್ಪು ಬಣ್ಣದ ಕುರಿಗಳಾಗಬೇಕಂತೆ, ಮೇಕೆ ಆಗಬೇಕಂತೆ, ಎಮ್ಮೆ ಆಗಬೇಕಂತೆ, 5 ಹಂದಿ ಆಗಬೇಕಂತೆ. ಇದೆಲ್ಲವೂ ಕೂಡ ಇದೆಲ್ಲ ಡಿ ಕೆ ಶಿವಕುಮಾರ್ ಅವರೇ ಕೊಟ್ಟಿರ್ತಕ್ಕಂಥ ಮಾಹಿತಿ. ಸೊ ಅವ್ರು ಏನು ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನು ಮೊದಲು ನೋಡ್ಬೋಣ. ಭೈರವಿ ಯಾಗ ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ. ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ. ಎಲ್ಲ ಕೆಂಪು ಬಣ್ಣದ ಮೇಕೆ 21, ಎಮ್ಮೆ 3, ಕಪ್ಪು ಬಣ್ಣದ ಕುರಿ 21, ಹಂದಿ 5. ನಮಗೆ ಕೇರಳದಿಂದ ಯಾರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ವರದಿ ಪಾಲ್ಗೊಂಡವರು ನಮ್ಮ ಗಮನ ತಿಳಿಸಿದ್ದಾರೆ. ನಡೀತಾ ಇದೆ. ಸೊ ಇದು ಇವತ್ತು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಿಂದ ಬಂದ ನಂತರ ಅವ್ರಿಗೆ ಯಾರೋ ಮಾಹಿತಿ ಕೊಟ್ಟಿದ್ದಾರೆ. ಅದೆಲ್ಲವನ್ನು ಕೂಡ ಬರ್ಕೊಂಡು ಅವರು ಶತ್ರು ಭೈರವಿ ಯಾಗವನ್ನು ನಡೆಸಿದ್ದಾರೆ ನಮ್ಮ ವಿರುದ್ಧ. ಆದರೆ ನಾವು ಕೂಡ ದೈವ ಭಕ್ತರು, ದೈವ ಭಕ್ತಿಯ ಮುಂದೆ ಏನು ಆಟ ನಡೆಯಲ್ಲ. ನಮಗೆ ದೇವರೇ ಕಾಪಾಡ್ತಾರೆ, ದೇವರ ಶ್ರೀರಕ್ಷೆ ನಮಗಿದೆ, ಅವರವರ ನಂಬಿಕೆ. ಈಗ ಕೆಲವರು ವಾಮಾಚಾರನೇ ನಂಬಲ್ಲ ಅಂತಂದಮೇಲೆ ಅದಕ್ಕೆ ಯಾಕೆ ಹೆದರ್ಕೋಬೇಕು? ಒಂದು. ಎರಡನೇದು, ಎಕ್ಸಾಕ್ಟಾಗಿ ನಿಖರವಾದಂತಹ ಮಾಹಿತಿ ಇದ್ದರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಡ್ಬೋದು ಬೇಕಾದರೆ. ಈ ರೀತಿ ನಡೀತಾ ಇದೆ, ಪ್ರಾಣಿಗಳ ಬಲಿ ನಡೀತಾ ಇದೆ ಅಂತಂದ್ಬಿಟ್ಟು. ಸೊ ಹೀಗೆ ನಡೀತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಒಂದು ಗುರುತರವಾದ ಆರೋಪವನ್ನು ಉಪಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು. ಯಾರು ಇವ್ರಿಗೆ ಮಾಹಿತಿ ಕೊಟ್ಟಿದ್ದು, ಯಾರು ಮಾಡಿಸ್ತಾ ಇದ್ದಾರಂತೆ, ಏನು ಡೀಟೇಲ್ಸ್ ಇವೆಲ್ಲ? ಅರವಿಂದ್, ಯಾರು ಮಾಡಿಸ್ತಿದ್ದಾರೆ, ಎಲ್ಲಿ ಮಾಡಿಸ್ತಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಡಿ ಕೆ ಶಿವಕುಮಾರ್ ಅವರು ಯಾರು ಮಾಡಿಸ್ತಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಹೇಳಿಲ್ಲ. ಆದರೆ ಎಲ್ಲಿ ಮಾಡಿಸ್ತಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು, ಯಾರು ಈ ಶತ್ರು ಭೈರವಿ ಯಾಗವನ್ನು ಮಾಡ್ತಿದ್ದಾರೆ ಅವರೇ ನಮಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ದೆಹಲಿಯಿಂದ ಬಂದ ಕೂಡಲೇ ಸುದ್ದಿಗೋಷ್ಠಿಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ. ಅದಾದ ನಂತರ ನನ್ನ ಮತ್ತು CM ಅವರ ವಿರುದ್ಧ ಕೇರಳದಲ್ಲಿ ದೊಡ್ಡ ಮಟ್ಟದ ಪೂಜೆ ನಡೀತಾ ಇದೆ, ಕಂಟಕ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಶತ್ರು ಭೈರವಿ ಯಾಗ ನಡೀತಾ ಇದೆ ಅನ್ನುವಂತಹ ಆರೋಪವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು. ಕೇವಲ ಆರೋಪವನ್ನು ಮಾಡಿಲ್ಲ, ಎಲ್ಲಿ ಮಾಡ್ತಿದ್ದಾರೆ, ಕೇರಳದ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಈ ಪ್ರಯೋಗ ನಡೀತಾ ಇದೆ, ಅಗೋರಿಗಳಿಂದ ಈ ಒಂದು ಪ್ರಯೋಗವನ್ನ ಮಾಡಲಾಗ್ತಿದೆ, ಇದಕ್ಕೆ ಬಲಿ ಕೊಡುವಂಥ ಪಂಚಬಲಿಗಳನ್ನು ಕೊಡುವಂಥ ಪ್ರಕ್ರಿಯೆಗಳು ಕೂಡ ಈಗ ಇದಾಗ್ತಿದ್ದಾವೆ. ರಾಜಕೀಯವಾಗಿ ನಮಗೆ ಇರುವಂಥ ಶತ್ರುಗಳು ಈ ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಆದರೆ ಡಿ ಕೆ ಶಿವಕುಮಾರ್ ಯಾರು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳಿಲ್ಲ. ಆದರೆ ಯಾರು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ನಮಗೆ ಗೊತ್ತು ಅನ್ನುವಂಥ ಮಾಹಿತಿಗಳನ್ನು ಹೇಳಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರವನ್ನು ಬೀಳಿಸುವಂತಹ ಅಥವಾ ರಾಜಯೋಗವನ್ನು ಕಡಿತ ಮಾಡುವಂತಹ ಪ್ರಕ್ರಿಯೆಗಳು ಈ ಒಂದು ಯಾಗದಲ್ಲಿ ಇದಾವೆ ಅನ್ನುವಂಥ ಮಾಹಿತಿಗಳು ಬರ್ತಿರುವಂಥದ್ದು. ಆದರೆ ಡಿ ಕೆ ಶಿವಕುಮಾರ್ ಅವರು ಆರೋಪ ಮಾತ್ರ ಮಾಡಿದ್ರು, ಯಾರು ಅಂತ ಹೇಳಿಲ್ಲ. ಅಲ್ಲದೆ ದೇವರ ಮೇಲೆ ನಮಗೆ ನಂಬಿಕೆ ಇದೆ, ಯಾರು ಏನೇ ಪ್ರಯೋಗ ಮಾಡಿದ್ರು ಕೂಡ ನಮಗೆ ದೇವರು ರಕ್ಷಣೆ ಮಾಡ್ತಾನೆ ಅನ್ನುವಂಥ ವಿಶ್ವಾಸ ಇದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಹೌದು, ನೀವು ಹೇಳ್ತಿದ್ರಿ ಈ ರೀತಿಯಾದಂತಹ ಪ್ರಕ್ರಿಯೆಗಳಾದಿದ್ದ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ, ಕ್ರಮಗಳು ತೆಗೆದುಕೊಳ್ಳೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಕೇವಲ ಆರೋಪಗಳನ್ನು ಮಾಡಿರೋದ್ರಿಂದ ಕಾನೂನಾತ್ಮಕ ವಿಚಾರ ಇಲ್ಲೂ ಪ್ರಸ್ತಾಪ ಮಾಡಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಮಾಟ ಮಂತ್ರದ ಪ್ರಕ್ರಿಯೆಗಳು ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ರಾಜಕೀಯವಾಗಿ ಕಾದು ನೋಡಬೇಕಾಗುತ್ತೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಎಲ್ಲ ಮಾಹಿತಿಗಾಗಿ.